ಗಾಂಧಿ ಜಯಂತಿ ಹಾಗೂ ನವರಾತ್ರಿ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡದ ಸದಸ್ಯರು ತಾಲೂಕಿನ ವಿವಿಧೆಡೆ ಸೇವಾ ಕಾರ್ಯ ನಡೆಸುತ್ತಿದ್ದಾರೆ. ಬಕ್ಕಿ ಗ್ರಾಮದ ಬಕ್ಕಿ ಶ್ರೀರಾಮೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ನಡೆಸಿದರು. ಧರ್ಮಸ್ಥಳ ಪೂಜ್ಯರ ಆಶೀರ್ವಾದದೊಂದಿಗೆ ಆರಂಭವಾಗಿರುವ ಶೌರ್ಯ ವಿಪತ್ತು ತಂಡ ಈಗ ಮೂಡಿಗೆರೆ ತಾಲೂಕಿನಲ್ಲಿ ಸಮಾಜಮುಖಿ ಸೇವೆ ಸಲ್ಲಿಸುತ್ತಾ ಜನಮನ್ನಣೆ ಗಳಿಸಿಕೊಳ್ಳುತ್ತಿದೆ. ಗಾಂಧೀಜಿಯ ರಾಮರಾಜ್ಯದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಶೌರ್ಯ ವಿಪತ್ತು ತಂಡ ಸದಾ ಸೇವಾ ಕಾರ್ಯದಲ್ಲಿ ಮುನ್ನುಗ್ಗುತ್ತಿದೆ. ಈ ಸ್ವಚ್ಛತಾ ಕಾರ್ಯದಲ್ಲಿ ಬಕ್ಕಿ ಘಟಕದ ಶೌರ್ಯ ವಿಪತ್ತು ತಂಡದ ಮೇಲ್ವಿಚಾರಕರು ಹಾಗೂ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಪಾಯಿಂಟ್ ಜಾಸ್ತಿ ಆಗಿತ್ತು. ಕೆಲವೊಂದು ವರದಿ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿ ಪ್ರಾಬ್ಲಮ್ ಆಗಿದೆ. ಹೆಂಗಂದರೆ ನಮ್ಮದೊಂದು 22 ಏನೋ ಆಗಿತ್ತು. ಅದರಲ್ಲಿ ಪತ್ರಿಕಾ ವರದಿ ನನಗೆ ಮಾಹಿತಿ ಇರಲಿಲ್ಲ. ಪತ್ರಿಕಾ ವರದಿನೂ ಸಹ ವರದಿ ಮಾಡಬೇಕು ಅಂತ ಒಂದು ಪತ್ರಿಕೆಯಿಂದ ಯಾವ್ದಾದ್ರು ಬಂದರೆ ಅದೊಂದು ಗ್ರಾಫ್ ತೆಗೆದು ಹಾಕಿ ಅದಕ್ಕೂ ಒಂದು ವರದಿ ಅಂತ. ಅದಕ್ಕೆ ಈಗ ಏನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ನಂಬರ್ಗಳು, ಈಗ ಸಂಖ್ಯೆ, ಈಗ 20 ಆದರೆ 20 ಸಂಖ್ಯೆಗಳು ಇರಬೇಕು, ವರದಿ ಇರಬೇಕು. ಅದನ್ನು ಕನ್ಸಿಡರ್ ಮಾಡಿ ಅವರು ಗ್ರೇಡಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗುಂಪಲ್ಲಿ ಮಾಡೋದು ಮಾಡೋಣ, ಯಾರು ಒಬ್ಬೊಬ್ಬರೇ ಸ್ವಂತ ಮಾಡಿದ್ರು ಅದನ್ನು ಏನಿದ್ರು ಹೇಳಿ ನಾವು ವರದಿ ಮಾಡಿ ಹಾಕ್ತೀವಿ. ಮತ್ತು ಅವರು ಹೇಳಿದ ಪ್ರಕಾರ ಸಂಯೋಜಕರೇ ಮಾಡಬೇಕು ವರದಿ ಅಂತ. ಸಂಯೋಜಕರು ಅವರಿಗೆ ಪಾಪ ನೆಟ್ವರ್ಕ್ ಇಲ್ಲ, ಆಮೇಲೆ ಸಂಘದ ಕೆಲವೊಂದು ಒತ್ತಡದ ಸಮಸ್ಯೆಗಳಿದ್ದಾವೆ, ಹಾಗಾಗಿ ಅವ್ರಿಗೆ ಆಗ್ತಾ ಇಲ್ಲ ಮಾಡೋಕ್ಕೆ. ಅವರಿಗೆ ಪ್ರಕಾಶ್ ಬಕ್ಕಿ, ನ್ಯೂಸ್@9 ಮೂಡಿಗೆರೆ. ಅದನ್ನ ನೀವು ಬಂದಿರೋ